ಮಂಗಳೂರು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಒಂದು. ಆದರೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗೆ ಮಾತ್ರ ಗ್ರಹಣ ಬಂದಂತಾಗಿದೆ. ಹೆದ್ದಾರಿ ಫ್ಲೈಓವರ್ಗಳಲ್ಲಿ ಬೀದಿ ದೀಪದ ವ್ಯವಸ್ಥೆಗಳಿಲ್ಲ. ಇದರಿಂದ ರಾತ್ರಿ ವೇಳೆ ವಾಹನ ಚಾಲಕರು ಮತ್ತು ಪಾದಚಾರಿಗಳು ಪರದಾಡುವಂತಾಗಿದೆ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಮಂಗಳೂರು ನಗರವಿಂದು ಸ್ಮಾರ್ಟ್ ಸಿಟಿಯಾಗಿ ಹೆಸರು ಪಡೆದಿರುವ ನಗರ. ಬಹಳಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಲ್ಲಿ ಮಂಗಳೂರು ಕೂಡ ಒಂದು. ಆದರೆ ರಾತ್ರಿಯಾಗುತ್ತಿದ್ದಂತೆ ಮಂಗಳೂರು ನಗರ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಗಳು ಭೂಮಿಗೆ ಅಮಾವಾಸ್ಯೆ ಆವರಿಸಿದಂತೆ ಕತ್ತಲಾವರಿಸಿಕೊಂಡು ಬಿಡುತ್ತದೆ. ಕತ್ತಲಲ್ಲಿ ವಾಹನ ಸವಾರರ ಜೊತೆಗೆ ಪಾದಚಾರಿಗಳು ಪರದಾಡುವಂತಾಗಿದೆ. ಮಂಗಳೂರು ನಗರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಪಡೆದಿರುವ ನಗರವಾದರೂ ಇಲ್ಲಿನ ಅವ್ಯವಸ್ಥೆ ಕಂಡಾಗ ಮಂಗಳೂರು ಇಷ್ಟೇನಾ ಎಂದು ಭಾಸವಾಗಬಹುದು. ಮಂಗಳೂರು ಸಮುದ್ರ ತೀರ, ಧಾರ್ಮಿಕ ಕೇಂದ್ರಗಳು, ಪ್ರವಾಸಿ ತಾಣಗಳು, ಶಿಕ್ಷಣ ಕೇಂದ್ರ, ಉದ್ಯೋಗ ಹೀಗೆ ವಿವಿಧ ಕಾರಣಕ್ಕಾಗಿ ದೇಶ ಹಾಗೂ ಹೊರದೇಶಗಳಿಂದ ನಿತ್ಯವೂ ಸಾವಿರಾರು ಮಂದಿ ಆಗಮಿಸುತ್ತಾರೆ. ಆದರೆ ಇಂತಹ ಸ್ಮಾರ್ಟ್ ಸಿಟಿ ನಗರದಲ್ಲಿ ಹಾದು ಹೋಗುವ ಹೆದ್ದಾರಿಗಳು ಮಾತ್ರ ಇನ್ನೂ ಕೂಡ ಸ್ಮಾರ್ಟ್ ಆಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಾದರೂ ರಸ್ತೆಗಳಲ್ಲಿ ದಾರಿದೀಪದ ವ್ಯವಸ್ಥೆ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಧಾನಿ ಎನಿಸಿಕೊಂಡಿರುವ ಮಂಗಳೂರು ನಗರ ಕೆಲವೊಂದು ಹೆದ್ದಾರಿಗಳಲ್ಲಿ ಇನ್ನೂ ಕೂಡ ಬೀದಿ ದೀಪಗಳೇ ಇಲ್ಲ. ನಗರದಲ್ಲಿ ಹಾದು ಹೋಗುವ ಪ್ರಮುಖ ಹೆದ್ದಾರಿಗಳಾದ ಕುಂಟಿಕಾನ, ಕೂಳೂರು, ಸುರತ್ಕಲ್ ಫ್ಲೈಓವರ್ಗಳಲ್ಲಂತೂ ಬೀದಿ ದೀಪ ಕಾಣದೆ ಹಲವು ವರ್ಷಗಳೇ ಉರುಳಿದೆ. ಹಲವಾರು ಬಾರಿ ಈ ಬಗ್ಗೆ ಸಾರ್ವಜನಿಕರು ಅಹವಾಲು ಸಲ್ಲಿಸಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ಸಾರ್ವಜನಿಕರ ದೂರಿನ ಮೇರೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಫೆಬ್ರವರಿ 28ರಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಎಲ್ಲ ಫ್ಲೈಓವರ್, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಬೀದಿ ದೀಪ ಅಳವಡಿಸುವಂತೆ ಆದೇಶ ನೀಡಿದ್ರು. ಆದರೆ 2 ತಿಂಗಳು ಕಳೆದರೂ ಕೂಡ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ನೀಡಿಲ್ಲ. ಜಿಲ್ಲಾಧಿಕಾರಿಗಳ ಸೂಚನೆಯ ಬಳಿಕ ತೋರ್ಪಡಿಕೆಗೆ ಎಂಬಂತೆ ಮಂಗಳೂರಿನ ಕುಂಟಿಕಾನದ ಫ್ಲೈಓವರ್ಗೆ ಅರ್ಧದವರೆಗೆ ಬೀದಿ ದೀಪ ಅಳವಡಿಕೆ ಮಾಡಿ ಉಳಿದ ಅರ್ಧ ಭಾಗ ಹಾಗೆ ಬಿಟ್ಟಿದ್ದಾರೆ. ನೋಡಿ, ಬುದ್ಧಿವಂತರ ಜಿಲ್ಲೆ ಅಂತ ಕರೆಯುವಂಥ ಈ ದಕ್ಷಿಣ ಕನ್ನಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸುರತ್ಕಲ್ಲಿಂದ ಪಂಪೆಲ್ ಮತ್ತು ತೊಕ್ಕೋಟವರೆಗೆ ರಸ್ತೆಯನ್ನು ಮಾಡಿದ್ದಾರೆ. ಅದು ಪಂಪೆಲ್ ಮತ್ತು ತೊಕ್ಕೋಟು ಟೋಲ್ ರಸ್ತೆಯಾಗಿದ್ದು ಇವನು ಸುರತ್ಕಲ್ಲಿಂದ ಟೋಲ್ ಕಲೆಕ್ಟ್ ಆಗಿತ್ತಿತ್ತು. 2 ವರ್ಷದಿಂದ ಟೋಲ್ ಕಲೆಕ್ಟ್ ಆಗ್ತಿರಲಿಲ್ಲ ಸಾರ್ವಜನಿಕರ ಏನು ಪ್ರೊಟೆಸ್ಟ್ ಆದ ಮೇಲೆ. ಇಲ್ಲಿ ಏನು ಅವ್ಯವಸ್ಥೆ ಏನಾಗಿದೆ ಅಂತ ಹೇಳಿದರೆ, ಸುರತ್ಕಲ್ಲು, ಕೊಟ್ಟಾರ, ಕೂಳೂರು ಮತ್ತು ಕುಂಟಿಕಾನ ಮತ್ತು ಬಿಕರ್ನಗಟ್ಟೆ ಎಂಬಲ್ಲಿ ಫ್ಲೈಓವರ್ಗಳಲ್ಲಿ ಲೈಟ್ ಇಲ್ಲ. ಅದರಲ್ಲಿ ಜಿಲ್ಲಾಧಿಕಾರಿಯವರ ಒಂದು ಮೀಟಿಂಗಲ್ಲಿ, ದಿಶಾ ಮೀಟಿಂಗಲ್ಲಿ ಆದ ಒಂದು ಎಂಥದ್ದು ಪಬ್ಲಿಕ್ ಆಗ್ರಹದ ಮೇಲೆಗೆ ಇಲ್ಲಿ ಕುಂಟಿಕಾನದಲ್ಲಿ ಅರ್ಧವರೆಗೆ ಲೈಟ್ ಹಾಕಿದ್ದಾರೆ, ಅರ್ಧ ಬಿಟ್ಟಿದ್ದಾರೆ. ಈ ಕುಂಟಿಕಾನ ಫ್ಲೈಓವರ್ನಲ್ಲಿ ಒಂದು 5-6 ಆಕ್ಸಿಡೆಂಟ್ ಆಗಿದ್ದು 3 ಅಥವಾ 4 ಜನ ಜೀವ ಕಳೆದುಕೊಂಡದ್ದು ಈ 3-4 ವರ್ಷಗಳೇ ಇದೆ. ಇದರ ಮಧ್ಯೆ ನೋಡಿ, ಕೂಳೂರು, ಕೊಟ್ಟಾರ ಮತ್ತು ಸುರತ್ಕಲ್ಲು, ಬಿಕರ್ನಗಟ್ಟೆ ಫ್ಲೈಓವರಲ್ಲಿ ಒಂದೇ ಒಂದು ಲೈಟು ಇತ್ತು. ಇದನ್ನು 10 ವರ್ಷದಿಂದ ಈಚೆ ಹಾಕಲಿಲ್ಲ. ಈಗ ಏನು ಮಾಡಿದೆ, ಇದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಇದನ್ನು ನಗರ ಪಾಲಿಕೆಯವರು ಮಾಡಬೇಕಂತೇಳಿ ಅವರಿಗೆ ಒಂದು ಲೆಟರ್ ಬರೆದು ಕೈ ತೊಳೆದು ಕೊಟ್ಟಿದೆ. ಇಷ್ಟು ಈ ಲಕ್ಷಾಂತರ ನೂರಾರು ಕೋಟಿ ಒಂದು ರಸ್ತೆ ಮಾಡಿದಂಥ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಕೇವಲ ಕೆಲವೇ ಲಕ್ಷ ರೂಪಾಯಿಗಳಲ್ಲಿ ಒಂದು ರಸ್ತೆ ದೀಪ ಹಾಕಿ ಅದನ್ನು ನಿರ್ವಹಣೆ ಮಾಡೋದು ಯೋಗ್ಯತೆ ಇಲ್ಲದಂಥ ಒಂದು ರಾಷ್ಟ್ರೀಯ ಪ್ರಾಧಿಕಾರ ಆಗಿ ಹೋಯಿತೆ. ಇಲ್ಲಿ ಜನರ ಸಮಸ್ಯೆ ಏನಂದರೆ, ಕತ್ತಲಲ್ಲಿ ಹೋಗುವಾಗ ಅಪಘಾತ ಆಗ್ತದೆ, ಮತ್ತು ಬೀದಿ ನಾಯಿಗಳ ಹಾವಳಿ ಮತ್ತು ಕಳ್ಳಕಾರಕ ಹಾವಳಿ ಇರ್ತದೆ.
ಸೊ ಇದಕ್ಕೆ ಈ ನಗರ ಪ್ರಾಪ್ತಿಯ ಒಳಗಿದ್ದಂಥ ಈ ಪ್ರದೇಶಗಳಲ್ಲಿ ಇದನ್ನು ನಗರ ಪಾಲಿಕೆ ಆಗಲಿ ರಾಷ್ಟ್ರೀಯ ಹೆದ್ದಾರಿ ಯಾರೇ ಆದರೂ ಸರಿಯೇ ಇದನ್ನು ರಾಷ್ಟ್ರೀಯ ಹೆದ್ದಾರಿಯವರು ಅಥವಾ ಜಿಲ್ಲಾ ಪ್ರಾಧಿಕಾರದ ಜಿಲ್ಲಾಧಿಕಾರಿಯವರು ಇದಕ್ಕೆ ಆರ್ಡರ್ ಕೊಟ್ಟು ತಕ್ಷಣ ಈ ಒಂದು 4 ಫ್ಲೈಓವರ್ಗಳಲ್ಲಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಬೇಕು. ಅದಲ್ಲದೆ ಈ ಸುರತ್ಕಲ್ಲಿಂದ ತೊಕ್ಕೋಟು ಮತ್ತು ಪಂಪೆಲ್ಲು ಮತ್ತು ಪಡೀಲ್ ತನಕ ಇರುವಂಥ ರಸ್ತೆಗಳ ವಿದ್ಯುತ್ ದೀಪಗಳ ನಿರ್ವಹಣೆ ಕೆಟ್ಟೋಗಿದೆ, ಕೆಲವು ಕಡೆ ಉರಿತಾ ಇಲ್ಲ. ಇದನ್ನು ಸಹ ಉರಿಸಿ ಸಾರ್ವಜನಿಕರಿಗೆ ಅಪಘಾತ ವಲಯವನ್ನು ಮಾಡಬೇಕಂತೇಳಿ ನಾನು ಸಾರ್ವಜನಿಕ ಪರವಾಗಿ ಆಗ್ರಹಿಸ್ತಾ ಇದ್ದೇನೆ. ಇತ್ತೀಚೆಗೆ ನಾನೊಂದು ಜಿಲ್ಲಾ ರಸ್ತೆ ಸುರಕ್ಷಾ ಪ್ರಾಧಿಕಾರದ ಸದಸ್ಯನಾಗಿ ಜಿಲ್ಲಾ ಮೀಟಿಂಗಲ್ಲಿ ಸಹ 2-3 ವರ್ಷಗಳನ್ನು ಇದು ಪ್ರಸ್ತಾಪ ಮಾಡಿದ್ದೇನೆ. ರಸ್ತೆ ದೀಪಕ್ಕೆ ವ್ಯವಸ್ಥೆ ಮಾಡಬೇಕಂತೇಳಿ ನಗರ ಪಾಲಿಕೆಯವರು ರಾಷ್ಟ್ರೀಯ ಹೆದ್ದಾರಿಯನ್ನು ಕೈ ಬೆರಳು ತೋರಿಸುವುದು, ಅವರು ಇವರನ್ನು ಕೈ ತೋರಿಸುವುದು, ಇಬ್ಬರ ಒಂದು ಸಮನ್ವಯ ಕೊರತೆಯಿಂದಾಗಿ ಜನಸಾಮಾನ್ಯರು ಕಷ್ಟಪಡ್ತಾ ಇದ್ದಾರೆ, ಅಪಘಾತಗಳಾಗ್ತಾ ಇದ್ದಾರೆ, ಎಷ್ಟೋ ಮಂದಿ ಜೀವ ಕಳೆದುಕೊಂಡಿದ್ದಾರೆ, ಪ್ರಾಣಹಾನಿಯಾಗಿದೆ, ಅಪಘಾತದಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದಂಥ 100 ಉದಾಹರಣೆಗಳು ಇಲ್ಲಿ ಕಾಣಬರ್ತಾ ಇದೆ. ನಾನು ನಾಗರಿಕರ ಪರವಾಗಿ ಮತ್ತು ಜಿಲ್ಲೆಯ ಪರವಾಗಿ ಕೇಳುವುದೇನೆಂದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಇದೊಂದು ವಿದ್ಯುತ್ ದೀಪವನ್ನು ಕಾಮಗಾರಿಯನ್ನು ಆರಂಭಿಸಿ ಆದಷ್ಟು ಬೇಗ ನಮಗೆ ಒಂದು ದೀಪದ ವ್ಯವಸ್ಥೆ ಮಾಡಬೇಕಂತೇಳಿ ಕೇಳ್ತಾ ಇದ್ದೇನೆ. ಕೆಲವು ಫ್ಲೈಓವರ್ ಮೇಲೆ ಇನ್ನೂ ಕೂಡ ಬೀದಿ ದೀಪದ ವ್ಯವಸ್ಥೆ ಇಲ್ಲ. ಸುರತ್ಕಲ್ ಕೂಳೂರು ಮೇಲ್ಸೇತುವೆಯ ಮೇಲೆ ಇನ್ನೂ ಬೀದಿ ದೀಪ ಅಳವಡಿಕೆಗೆ ಕಾಲ ಕೂಡಿ ಬಂದಿಲ್ಲ. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಕೆಲವೊಂದು ಭಾಗಗಳಲ್ಲಿ ಬೀದಿ ದೀಪಗಳು ಇದ್ರೂ ಅದು ಉರಿಯುತ್ತಿಲ್ಲ. ಇವು ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ. ಬೀದಿ ದೀಪಗಳ ಬೆಳಕಿನ ವ್ಯವಸ್ಥೆಯಿಲ್ಲದೆ ಪಾದಚಾರಿಗಳು ರಸ್ತೆ ದಾಟಲು, ರಸ್ತೆ ಬದಿ ನಡೆಯುವುದಕ್ಕೂ ಆತಂಕಿತರಾಗಿದ್ದಾರೆ. ಒಟ್ಟಿನಲ್ಲಿ ಮಂಗಳೂರು ನಗರದ ಸುಂದರೀಕರಣದ ಜೊತೆಗೆ ಮೂಲ ಸೌಕರ್ಯವನ್ನ ಒದಗಿಸಬೇಕಾದ ಅಧಿಕಾರಿಗಳು ಮಾತ್ರ ನಗರಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲವೆಂಬಂತೆ ಕೈಕಟ್ಟಿ ಕುಳಿತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳ ಅವ್ಯವಸ್ಥೆಯ ಕಾರಣದಿಂದಾಗಿ ಅಪಘಾತಗಳು ಹೆಚ್ಚಾಗಿ ಪ್ರಾಣಹಾನಿ ಸಂಭವಿಸುವ ಆತಂಕವೇ ಹೆಚ್ಚು. ಆದಷ್ಟು ಶೀಘ್ರವಾಗಿ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂಬುದು ತಮ್ಮ ಆಶಯ. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.